ಇಷ್ಟೊತ್ತಿಗೆ ನಾವು ಮನೇಲಿಲ್ಲ ಅಂದರೆ ಮನೆಯವ್ರಿಗೆ ಡೌಟ್ ಬರೋಲ್ವಾ? ಅದನ್ನು ಹೇಗೆ ಬೇಕಾದರೂ ಮ್ಯಾನೇಜ್ ಮಾಡ್ಬೋದು. ಆದರೆ ನಮ್ಮ ಸೀಕ್ರೆಟ್ಸು ಮನೇಲಿ ಗೊತ್ತಾಗಬಾರ್ದು ಅಷ್ಟೇ. ಅದು ನಮ್ಮ ಮುಂದೆ ಇರೋ ಸವಾಲು. ಈ ಮನೆಯಲ್ಲಿ ನಮ್ಮ ಗುಲಾಮಗಿರಿ ಯಾವತ್ತಿಗೆ ಮುಗಿಯುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಮೊದಲು ಅದಾಗಬೇಕು. ನಾನು ಆ ಮನೇಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗಾಗೋಗಿದೆ. ನನ್ನ ಪ್ರಕಾರ ನಮ್ಮ ಪ್ಲ್ಯಾನ್ಗಳೆಲ್ಲ ಮುಗಿಯೋದು ಏನಾಯಿತು? ಕೃಪಾಕರ್, ಕಾರ್ ಮುಂದೆ ಯಾರೋ ನಿಂತಿದ್ರು ಕಂಬಳಿ ಹೊತ್ಕೊಂಡು. ಗ್ಯಾರಂಟಿ ಕಾರ್ ಅವ್ರಿಗೆ ಗುದ್ದಿರುತ್ತೆ. ಅವ್ರು ಸತ್ತೋಗಿರ್ತಾರೆ. ಅವ್ರು ಖಂಡಿತ ಸತ್ತೋಗಿರ್ತಾರೆ. ಇಡಿಯಟ್, ನನ್ನ ಕಾರ್ ಕೆಳಗನೆ ಬೀಳ್ಬೇಕಿತ್ತ? ನಾವು ಮೊದಲು ಇಲ್ಲಿಂದ ಹೊರಟೋಗೋಣ. ನಡೀರಿ, ಹೊರಡಿ. ಬೇಡ, ಏನಾಗಿದೆ ಅಂತ ನೋಡೋಣ. ಇಲ್ಲಾಂದರೆ ಹಿಟ್ ಆ್ಯಂಡ್ ರನ್ ಕೇಸ್ ಆದರೆ ತುಂಬ ತೊಂದರೆ ಆಗುತ್ತೆ. ನೀವಿಲ್ಲೇ ಕೂತೀರಿ, ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ. ಬೇಡ ಬೇಡ ಬೇಡ, ನಾನು ನಿಮ್ಮ ಜೊತೆ ಬರ್ತೀನಿ. ಯಾರೂ ಇಲ್ಲ, ಬನ್ನಿ ಹಿಂದೆ ನೋಡೋಣ. ಇಲ್ಲೂ ಇಲ್ಲ. ಅಲ್ಲ, ಕಾರು ನಿಜವಾಗ್ಲೂ ಅವನಿಗೆ ಗೊತ್ತಾ ಅಥವಾ ಎಲ್ಲ ನಮ್ಮ ಭ್ರಮೆನಾ? ಸಾಧ್ಯನೇ ಇಲ್ಲ. ನಾನು ನೋಡಿದ್ದೀನಿ, ಕಾರ್ ನಿಜವಾಗ್ಲೂ ಗುದ್ದಿದೆ. ಒಂದು ವೇಳೆ ಕಾರ್ ಗುದ್ದಿದ್ರೆ ಇಷ್ಟು ಬೇಗ ಎದ್ದು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಏನೋ? ನೀವು ಮಾಯಾ ಕಡಗ ತಂದಿದ್ದೀರಾ? ಹಾಂ, ಬ್ಯಾಗಲ್ಲಿದೆ. ಹೋಗಿ ತಗೊಂಬನ್ನಿ.